ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೈ ಯೂಸ್ಫುಲ್ ಇನ್ಫಾರ್ಮೇಷನ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸಪೋರ್ಟು ಹೀಗೆ ಇರಲಿ. ನೀವು ನಮಗೆ ಹೆಚ್ಚು ಹೆಚ್ಚು ಲೈಕು ಕಾಮೆಂಟನ್ನು ಮಾಡಿದ್ರೆ ಅದರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಗ್ತಾಗುತ್ತೆ. ಮತ್ತು ಕರ್ನಾಟಕದಲ್ಲಿ ಸುಮಾರು 2 ತಿಂಗಳಿಂದ SIR ನಡೀತು. ಈ SIRನ ಅಂತಿಮ ಕರಡು ಪಟ್ಟಿ ನಿನ್ನೆ ಅಂದರೆ 24/8/2026 ಬಿಡುಗಡೆಯಾಗಿದೆ. ಇದರಲ್ಲಿ ನಿಮ್ಮ ನೇಮ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ನೇಮ್ ಇದ್ದರೆ ನಿಮ್ಮ ಹೆಸರು ಡಿಲೀಟ್ ಆಗಿಲ್ಲ ಅಂತ, ನಿಮ್ಮ ನೇಮ್ ಇಲ್ಲ ಅಂದರೆ ನಿಮ್ಮ ವೋಟರ್ ಲಿಸ್ಟ್ ಡಿಲೀಟ್ ಆಗಿದೆ ಅಂತ ನೀವು ಇದನ್ನು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಸುಮಾರು 1 ಕೋಟಿಗಿಂತ ಅಧಿಕ ಮತದಾರರು ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಇದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಅದರಲ್ಲಿ CO ಕರ್ನಾಟಕ ಅಂತ ಟೈಪ್ ಮಾಡಿ. ಸ್ವಲ್ಪ ಜೂಮ್ ಆಗಿ ನೋಡಿ, ಇಲ್ಲಿ ಬರುತ್ತೆ ನೋಡಿ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ SIR 2026 ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ಟೇಟ್ ಆಲ್ರೆಡಿ ಬಂದಿರುತ್ತೆ ಮತ್ತು ಇಯರ್ ಬಂದಿರುತ್ತೆ. ಮತ್ತು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ನಮ್ಮ ಡಿಸ್ಟಿಕ್ಕು ತುಮಕೂರು ಆಗಿರೋದ್ರಿಂದ ನಾನು ತುಮಕೂರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ವಿಧಾನಸಭಾ ಕ್ಷೇತ್ರ ಬಂದು ಶಿರಾ, ನಾವು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಕೆಳಗಡೆ ಬಂದರೆ ಅಲ್ಲಿ ಒಂದು ಲ್ಯಾಂಗ್ವೇಜ್ಗಳತ್ತೆ, ನಿಮಗೆ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಂತ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕ್ಯಾಪ್ಚನ ಎಂಟರ್ ಮಾಡಿ, ಹೀಗೆ ಮಾಡಿ. ಮತ್ತು ಕೆಳಗಡೆ ಡೌನ್ ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಪಾರ್ಟ್ ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಪಾರ್ಟ್ ನಂಬರನ್ನು ನೀವು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನಿಮ್ಮ ಊರಿನ ವೋಟರ್ ಲಿಸ್ಟ್ ಡ್ರಾಫ್ಟ್ ಅಂದರೆ ಕರಡು ಪ್ರತಿ ಡೌನ್ಲೋಡ್ ಆಗುತ್ತೆ. ಆವಾಗ ನೀವು ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಯಾರ್ಯಾರು ವೋಟರ್ ಲಿಸ್ಟಲ್ಲಿ ನೇಮ್ ಇದೆ, ಯಾರ್ದು ಡಿಲೀಟ್ ಆಗಿದೆ ಅಂತ. ಈ ಥರ ಮಾಡೋದ್ರಿಂದ ನೀವು ಕರಡು ಪ್ರತಿನ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಚೆಕ್ ಮಾಡ್ಕೋಬೋದು. ನೋಡಿ, ನಾನು ಡೌನ್ಲೋಡ್ ಮಾಡಿದ್ದೀನಿ. ನಮ್ಮೂರು ಮತ್ತು ಪಾರ್ಟ್ ನಂಬರು ಮತ್ತು ನಿಮ್ಮ ಸ್ಕೂಲು ಅಥವಾ ನೀವು ಎಲ್ಲಿ ವೋಟ್ ಹಾಕ್ತೀರೋ ಅದ್ರ ಪಿಕ್ಚರ್ ಸಹ ಅಲ್ಲಿ ಬಂದಿರುತ್ತೆ. ನೀವು ಈ ಥರ ವೋಟರ್ ಲಿಸ್ಟಲ್ಲಿ ಅವ್ರ ನೇಮು, ಅವ್ರ ಅಪ್ಪ ಅಮ್ಮನ ಹೆಸರು ಮತ್ತು ಗಂಡ ಹೆಂಡತಿ ಹೆಸರು ಮತ್ತು ಅವ್ರ ನಂಬರು, ಡೋರ್ ನಂಬರು ಎಲ್ಲದೂ ಸಹ ಇರುತ್ತೆ. ಈ ಥರ ಮಾಡೋದ್ರ ಮುಖಾಂತರ ನೀವು ನಿಮ್ಮ ವೋಟರ್ ಲಿಸ್ಟ್ ಕರಡು ಪ್ರತಿನ ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಊರಿನ ವೋಟರ್ ಲಿಸ್ಟನ್ನು ಚೆಕ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ.